ಅರಸಗೆ ಅಂದು ಏಕಚಕ್ರದೊಳೊರೆಸಿದನಲ ಭೀಮನು. ಆತಗೆ ಹಿರಿಯನೀ ಕಿಮ್ಮೀರ ಬಾಂಧವನ ಹಿಡಿಂಬಕಗೆ ಧರಣಿ ಪಾಲನ ಸಪರಿವಾರದ ಬರವ ಕಂಡನು. ತನ್ನ ತಮ್ಮನ ಕರಿಬವನು ಮರಳಿಚುವೆನು. ತನ್ನ ತಮ್ಮನ ಕರಿಬವನು ಮರಳಿಚುವೆನು ಎನ್ನುತ್ತಿದಿರಾದ ನಮರಾರಿ. ಏಕಚಕ್ರ ನಗರದಲ್ಲಿ ಬಕಾಸುರ ಅಂತ ಇದ್ನಲ್ಲ, ಎಷ್ಟೋ ಜನರು ಅನ್ನ ತಿಂತ ಇದ್ನಲ್ಲ, ಏಕಚಕ್ರ ನಗರಕ್ಕೇನೆ ಮೃತ್ಯುವಂತ ಇದ್ದವನು ಅವನ ಅಣ್ಣ ಇವ ಈ ಕಿಮ್ಮೀರ ಎಂಬತಕ್ಕಂಥವನು ಮತ್ತು ಈ ಹಿಡಿಂಬನಿಗೆ ಸ್ನೇಹಿತ. ಇವರು ಬರೋ ಹೊತ್ತಿಗೆ ನೋಡ್ದ, ಓಹೋ ಇವರು ಈ ಭೀಮನೇನೆ ನಮ್ಮ ತಮ್ಮನ್ನು ನಮ್ಮ ಹಿಡಿಂಬನ್ನು ಕೊಂದಿದ್ದಾನೆ, ಸೇಡ್ ತೀರ್ಸ್ಕೋಬೇಕು ಅಂತ ಹೇಳಿ ಅವನು ಕಾಯ್ತಾ ಇದ್ದ ಯಾವಾಗ ಬರ್ತಾರೋ ಏನೋ ಅಂತ. ಸರಿಯಾಗಿ ಇವರು ಬಂದ್ರು, ಭೀಮನ ಮೇಲೆ ಸೇಡು ತೀರಿಸ್ಕೋಬೇಕು ಅಂತ ಕಾಯ್ತಾ ಇದ್ದಾನೆ. ಅಕಸ್ಮಾತ್ ಆಗಿ ಇವರೇ ಪಾಂಡವರು ಅಂತ ಇವರೇ ಹೇಳ್ತಾರೆ, ನೀವು ಯಾರು ಅಂತ ಕೇಳ್ತಾನೋ ಮುಂದೆ. ಕಾಯ್ತಾ ಇದ್ದ ಅಂತ ಕಾಮ್ಯ ಕವನಕ್ಕೆ ಇವರು ಹೋದರು. ಇವರು ಮೂರೇ ದಿನಕ್ಕೆ ಕಾಮ್ಯ ಕವನ ಮಹಾಶ್ರಮಕ್ಕಾಗಿ ಬರೆ. ದಾನವನು ದಾರಿಯ ಕಟ್ಟಿ ನಿಂದನು ಕೈಯ ಮುಷ್ಟಿಯಲಿ. ಅವನ ಕಂಗಳ ಕೆಂಪಿನಲಿ ಮೇಣವನ ದಾಡೆಯ ಬೆಳಗಿನಲಿ. ಖಳನವಯವವ ಕಂಡು ಅಲುಕಿನಿಂದರು ಮುಂಗುಡಿಯ ಭಟರು. ಇವರಿಂದ ಹೊರಟವರು ಮೂರೇ ದಿವಸಕ್ಕೆ ಕಾಮ್ಯಕವನಕ್ಕೆ ಹೋದ್ರು. ಅಲ್ಲಿ ಒಳ್ಳೆ ಚೆನ್ನಾಗಿದೆ ವಾಸಕ್ಕೆ ಅಂತ ತಿಳ್ಕೊಂಡು ಹೋಗೋ ಹೊತ್ತಿಗೆ ಏನಾಗಿದೆ, ರಾತ್ರಿ 12 ಗಂಟೆ ಕೃಷ್ಣ ಪಕ್ಷ, ಕತ್ಲೆಯೋ ಕತ್ಲೆ. ಆ ಕತ್ಲೆಯಲ್ಲಿ ಇವರು ಹೋಗಿದ್ದಾರೆ ಆ ಕಾಮ್ಯಕವನದ ಆ ದ್ವಾರಕ್ಕೆ. ಅಲ್ಲಿ ಬಾಗಿಲು ಕಟ್ಟಿ ನಿಂತಿದ್ದ ಅವನು ತಂದು ಅಂತ ಮಾಡ್ಕೊಂಡ್ಬಿಟ್ಟಿದ್ದ ಕಾಮ್ಯಕವನವನ್ನ. ಸರಿ ಅವ ದೈತ್ಯ ಕತ್ಲೆಯಲ್ಲಿ ಹ್ಯಾಕ್ ಕಾಣಿಸ್ತು ಅಂದ್ರೆ ಅವನ ಕಣ್ಣಿನ ಕೆಂಪಿನ ಬೆಳಕು, ಗೋರದಾಡೆಯ ಆ ಬಿಳಿ ಆ ಕಾಂತಿ, ಇವುಗಳಿಂದ ಆ ರಾಕ್ಷಸ ನಿಂತಿರೋರು ಕಾಣಿಸ್ತಂತೆ. ಭೂಮಿಗೂ ಆಕಾಶಕ್ಕೂ ಎತ್ತರವಾಗಿ ನಿಂತು ಬಿಟ್ಟಿದ್ದಾನೆ. ಅವನನ್ನು ನೋಡಿದವರೇನೆ ಮುಂದ್ಗಡೆ ಹೋಗ್ತಾ ಇದ್ರಲ್ಲ, ಅವರನ್ನು ಹಿಂದಕ್ಕೆ ಸರಿದು ಬಿಟ್ರು. ಇವರ ಪರಿವಾರ, ಪಾಂಡವರ ಪರಿವಾರ ಮುಂದೆ ನಿಂತಿರ್ತಕ್ಕ ದೈತ್ಯಾಕಾರನಾದ ದೈತ್ಯನ ನೋಡಿ ಹೆದರ್ಕೊಂಡು ಹಿಂತಿರುಗಿ ಬಿಟ್ರು. ಮುಂದೆ ಘೋರಾರಣ್ಯವಿದೆ ಸುರಬಂದಿಕಾರನ ಕಾಹಿನಲಿ. ಕಾಳಿಂದಿಯುದರದ ಮೊಬ್ಬಿನಂತಿದೆ ತೀವ್ರದರ ತಿಮಿರ. ಇಂದಿನಿರುಳಿನಲಿ ಬದುಕಿದೊಡೆ ಸಾವೆಂದಿಗೆ ಮಗಿಲ್ಲ. ಇಂದಿನಿರುಳಲಿ ಬದುಕಿದೊಡೆ ಸಾವೆಂದಿಗೆ ಮಗಿಲ್ಲೆನುತ ಭಯದಲ್ಲಿ ನಿಂದುದಲ್ಲಿಯದಲ್ಲಿ ಪಾಂಡು ಕುಮಾರ ಪರಿವಾರ. ಘೋರಾರಣ್ಯ, ಆ ಅರಣ್ಯವನ್ನ ಕಾಪಾಡತಕ್ಕಂಥ ದೈತ್ಯ ಯಮನಂತೆ ನಿಂತಿದ್ದಾನೆ. ಈಗಲೂ ಯಾವುದು ಕಣ್ಣಿಗೆ ಕಾಣೋದೇ ಇಲ್ಲ, ಅಷ್ಟು ಕತ್ಲೆ, ಅಮಾವಾಸ್ಯೆ ಕತ್ಲೆ. ಕಾಳಿಂದಿಯ ಉದರದಂತಿರೆ ಅಂತ. ಕಾಳಿಂದಿ ಯಮನ ಕಪ್ಪಂತೆ, ಕಾಳಿಂದಿಯ ಉದರದಂತೆ ಕಪ್ಪು ವ್ಯಾಪಿಸ್ಕೊಂಡ್ಬಿಟ್ಟಿದೆ. ಅಂತೂ ಇವತ್ತು ತೀರ್ತು ನಮ್ಮ ಆಯುಷ್ಯ. ಇವತ್ತೇನಾರು ನಾವು ಬದುಕಿದ್ರೆ ಇನ್ನು 100 ವರ್ಷ ಭಯ ಇಲ್ಲ, ಇವತ್ತು ಮಾತ್ರ ಕಳೆಯೋ ಹಾಗಿಲ್ಲ ಅಂತ ಪಾಂಡವರ ಪರಿವಾರದವರು ಹೆದರು ಬಿಟ್ಟಿದ್ದಾರೆ. ಇವತ್ತು ಬದುಕಿದ್ರೆ ಪರವಾಗಿಲ್ಲ ಅಂತ, ಇವ್ರು ಬದುಕೋಕ್ ದಾರಿಯೇ ಇಲ್ಲ ಅಂತ ಗಾಬರಿ ಆಗ್ತಾ ಇದ್ದಾರೆ. ಅಡಿಗಡಿಗೆ ಮಾನಿಸರ ಸೊಗಡವಗಡಿಸುತ್ತಿದೆ ಬರಗೇಳು ನೆತ್ತರ ಗುಡಿಸಿ ಗೈನೆಯರ ಎಲ್ಲಿ ಶಾಕಿನಿ ಡಾಕಿನಿ ನಿಕರ. ತಡೆಯಬೇಡೋ ತಿನ್ನೆನು ಬೊಬ್ಬಿಡುತ್ತ ಖಳನು ರುಬಿದನು ರಾಯನ ಮಡದಿ ಹೊಕ್ಕಳು ಮರೆಯನು ಅರ್ಜುನ ಭೀಮ ಧರ್ಮಜರ. ಒಳ್ಳೆ ಗಾಳಿ ಬೇರೆ ಈ ಕಡೆಯಿಂದ ಬೀಸ್ತಾ ಇದೆ, ಅವನು ಮೂಗಿಗೆ ಅಡರು ಬಿಟ್ಟಿದೆ. ಆ ಮನುಷ್ಯರ ಆ ವಾಸನೆ, ಆ ಸೊಗಡು ಅಂತ ಇದ್ದಾನೆ. ಆ ಸೊಗಡಿಂದ ಏನು ಆ ವಾಸನೆ, ಕರೀರಿ ಆ ಶಾಕಿನಿ ಡಾಕಿನಿ ಅವರನ್ನೆಲ್ಲ ಕರೀರಿ, ಎಲ್ಲರಿಗೂ ಸಂತರ್ಪಣೆ ಮಾಡಿಸ್ಬಿಡ್ತೀನಿ. ಈಗ ಬಹಳ ಜನ ಬರ್ತಾ ಇದ್ದಾರೆ, ಎಲ್ಲ ಬರ್ಲಿ, ಮನುಷ್ಯರ ಮಾಂಸದ ವಾಸನೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ಇವತ್ತು ಎಲ್ಲ ಸಮೃದ್ಧಿಯಾಗಿ ತಿಂದು ಬಿಡ್ಲಿ,
ತಿನ್ನೋಕ್ ಹೇಳು ಅಂತ ಕೂಗ್ತಾ ಇದ್ದಾನೆ. ಅದನ್ನು ನೋಡಿದ್ಲಂತೆ ದ್ರೌಪದಿ ಆ ರಾಕ್ಷಸನ್ನ ಭಯವಾಗ್ಬಿಡ್ತು. ಹೆದರ್ಕೊಂಡ್ಬಿಟ್ಟು ಭೀಮ ಅರ್ಜುನ ಅವ್ರ ಮರೆ ಹೋಗ್ಬಿಟ್ಟಿದ್ದಾಳೆ. ಆ ರಾಕ್ಷಸ ಕೂಗ್ತಾ ಇದ್ದಾನೆ ತಿಂದು ಬಿಡ್ತೀನಿ ಅಂತ. ಎಲ್ಲರೂ ಹೆದರ್ತಾ ಇದ್ದಾರೆ. ಆಗ ಧೌಮ್ಯರು ರಕ್ಷೋ ಹಣವಲ ಗಹನೋ ಪ್ರಾರಂಭ ಮಾಡಿದ್ರು. ಎಲೆಲೆ ರಾಕ್ಷಸ ಭೀತಿ ಹೋಗದೆ ನಿಲು ನಿಲೆಲವೋ ನಿಮಿಷ ಮಾತ್ರಕ್ಕೆ ಗೆಲುವರ ರಸುಗಳು ಎನ್ನುತ್ತ ಮುನಿ ರಕ್ಷೋಘ್ನ ಸೂಕ್ತವನು ಹಲವು ವಿಧದಲ್ಲಿ ಜಪಿಸಿ ದಿಗುಮಂಡಲದ ಬಂಧವ ರಚಿಸಿ ಜನಸಂಕುಲವ ಸಂತೈಸಿದನು ಧೌಮ್ಯನು ಮುಂದೆ ಭೂಪತಿಯ. ಭಯ ಹೋಗದೆ ಇದ್ರೆ ಯಾರು ಮುಂದೆ ಹೋಗೋಲ್ಲ, ನಿಂತ್ಕೊಳ್ಳೋದು ಇಲ್ಲ. ಆದ್ರಿಂದ ಅವರು ಧೌಮ್ಯರು ಭರವಸೆ ಕೊಟ್ರಂತೆ, ರಾಕ್ಷಸನಿಗೆ ಹೆದರಬೇಡಿ, ನೀವು ನಿಲ್ಲಿ, ರಾಕ್ಷಸ ನಿಮ್ಮ ಹತ್ರಕ್ಕೆ ಬರದ ಹಾಗೆ ಮಾಡ್ತೇನೆ, ದಿಗ್ಬಂಧ ಹಾಕ್ಬಿಡ್ತೇನೆ ಅಂದ್ರೆ ಅವರು ರಕ್ಷೋಜ್ಞ ಸೂಕ್ತವನ್ನು ಹೇಳಿ ಆ ಪಾಂಡವರ ಆ ಪರಿವಾರಕ್ಕೆ ಸುತ್ತಲೂ ಕೂಡ ರಕ್ಷೆಯನ್ನ ಉಂಟು ಮಾಡಿದ್ದಾರಂತೆ. ಆಗ ಅವನು ಮುಂದಕ್ಕೆ ಬರೋ ಕಾಲ ಇಲ್ಲ. ಆಗ ಕೇಳ್ತಾನೆ, ಇವರನ್ನ ಪಾಂಡವರನ್ನ ಕೇಳ್ತಾ ಇದ್ದಾನೆ, ಕಿಮ್ಮಿ ಆರು ನೀವು ನಡುವಿರುಳು ಪಾಂಡು ಕುಮಾರರಾವೆನಲು ಇತ್ತಲೇನು ವಿಚಾರ ಬಂದಿರಿ ಹೇಳಿ ನೀವಾಬಕ ಹಿಡಿಂಬಕರ ವೈರಿಗಳಲ ಹೊಲ್ಲೆಗೇನು ವಿಕಾರಿಗಳ ನೊರ ಹೊಯ್ದು ಶೋಣಿತವಾರಿಯೋ ಕುಲಿಯಾಡಬೇಕುದು ವಿಕಾರಿಗಳ ನೊರ ಕೊಯ್ದು ಶೋಣಿತವಾರಿಯೋ ಕುಲಿಯಾಡಬೇಕುದೆನುತ್ತ ಖಳಜರೆದ. ಯಾರೋ ನೀವು? ಯಾಕೋ ಇಲ್ಲಿ ಬರ್ತಾ ಇದ್ದೀರಿ? ನಾವು ಪಾಂಡು ಕುಮಾರಕರು. ನಿಮ್ಮ ಹೆಸರೇನಾ? ಧರ್ಮರಾಜ, ಭೀಮ, ಅರ್ಜುನ, ನಕುಲ, ಸಹದೇವ. ಇಲ್ಲಿಗೆ ಯಾಕೋ ಬಂದ್ರಿ? ಇಲ್ಲಿ ವಾಸ ಮಾಡೋಣ, ಕಾಮ್ಯಕವನ ಚೆನ್ನಾಗಿದೆ ಅಂತ ಯಾರೋ ಅಂದ್ರು, ಬಂದ್ವಿ. ಬಂದ್ಬಿಟ್ರ? ಸರಿ, ಅನುಕೂಲ ಆಯ್ತು. ಭೀಮ ಅಂತ ಅಂದ್ಕೊಳ್ಳೇನೆ ಸಿಟ್ಟು ಬಂದ್ಬಿಡ್ತವನಿಗೆ. ಬಂದ್ರ? ನಿಮ್ಮನ್ನೇ ಕಾಯ್ತಾ ಇದ್ದೆ, ಭೀಮನ್ನೇ ಕಾಯ್ತಾ ಇದ್ದೆ. ನನ್ನ ತಮ್ಮನ್ನ, ನನ್ನ ಸ್ನೇಹಿತನಾದ ಹಿಡಿಂಬನ್ನ ಕೊಂದವ್ರು ನೀವು. ಭೀಮ ಒಬ್ಬ ಕೊಂದ್ರು, ನಿಮ್ಮೆಲ್ಲರನ್ನೂ ಕೊಂದು ಬಿಡ್ತೀನಿ. ಈಗ ಎಲ್ಲರನ್ನು ಕೊಂದು ನಿಮ್ಮ ರಕ್ತದ ನೀರಿನಲ್ಲಿ ಓಕ್ಳಿ ಆಡ್ತೇನೆ, ರಕ್ತ ಹೀರ್ಬಿಡ್ತೇನೆ, ಮಾಂಸ ತಿಂದ್ಬಿಡ್ತೀನಿ, ಕೊಂದು ಬಿಡ್ತೀನಿ ಅಂತ ಮುಂದಕ್ಕೆ ಹೆಜ್ಜೆ ಇಟ್ಟ. ಅರ್ಜುನ ಸುಮ್ಗಿರ್ತಾನೇನು? ಮಿಡಿದನ ಅರ್ಜುನ ಧನುವನು ಆತನ ಜಡಿದು ನಿಂದನು ಭೀಮನು ಅಸುರನ ಕೆಡಹಿ ಕಾಮ್ಯ ಕವನದ ಭೂಮಿಯ ಭೂತ ಸಂತತಿಗೆ ಬಡಿಸುವೆನು ನೀ ಸೈರಿಸೆನುತ ಅವಗಡಿಸಿದನು ಕಲಿ ಭೀಮನು ಅಂತ್ಯದ ಸಿಡಿಲು ಸೆರೆ ಬಿಟ್ಟಂತೆ ಬೊಬ್ಬಿಡುತ್ತ ಎದ್ದ ನಮರಾರಿ. ಅರ್ಜುನ ಗಾಂಡೀವ ಮಿಡ್ದ. ಆಗ ಭೀಮಂದ, ತಮ್ಮ ನಿನ್ ಭಾಗ ಅಲ್ಲ, ಯಾಕೆಂದ್ರೆ ಅವನು ಸೇರಿ ತೀರ್ಸ್ಕೋಬೇಕಾದ್ದು ನಂದು, ನಾನೇ ತಾನೇ ಅವರನ್ನು ಕೊಂದವನು, ಆದ್ರಿಂದ ನೀನು ಹಿಂದೀರು, ಇವನ ನಾನು ಪೂರೈಸ್ತೇನೆ ಅಂತ ಹೇಳಿ ಅರ್ಜುನನ್ನ ಹಿಂದಕ್ಕೆ ಮಾಡಿ ಭೀಮಸೇನ ಒಂದಾವರ್ತಿ ಸಿಂಹನಾದ ಮಾಡಿದ್ದಂತೆ. ಸರಿ, ನಾನು ಇವನನ್ನ ಕೊಂದು ಭೂತಗಣಗಳಿಗೆಲ್ಲ ತೃಪ್ತಿ ಉಂಟು ಮಾಡ್ತೇನೆ, ನೀನು ಹಿಂದೆ ಇರು ಅಂತ ಹೇಳಿ ಸಿಂಹನಾದ ಮಾಡೋಣ. ಅವನು ಕೂಡ ಮಹಾ ಕೋಪದಿಂದ ಪ್ರಳಯ ಕಾಲದ ಸಿಡಿಲಿನಂತೇನೆ ಬೊಬ್ಬೆ ಹಾಕ್ತಾ ಇದ್ದಾನೆ. ಕಿಮ್ಮೀರ ಇಬ್ಬರಿಗೂ ಯುದ್ಧ ಪ್ರಾರಂಭವಾಯಿತು. ಎಂಬೆನೇನನು ಪವನ ಜನ ಕೈಕೊಂಬ ದೈತ್ಯನೇ ಹೆಮ್ಮರನ ಹೆಗ್ಗೊಂಬ ಮುರಿದನು ಸವರಿದನು ಶಾಖೋಪಶಾಖೆಗಳ ತಿಂಬೆನಿವನನು ತಂದು ತನ್ನ ಹಿಡಿಂಬಗನ ಹಗೆ ಸಿಲುಕಿತೆ ತಾನಂಬಿದುದು ನೆರೆ ದೈವವೆನುತ ಇರಿರಾದ ನಮರಾರಿ. ಆಗ ಇವನು ಸಾಮಾನ್ಯನಲ್ಲ, ಭೀಮನನ್ನ ಲಕ್ಷಿಸ್ತಕ್ಕಂಥವನೇ ಅಲ್ಲ. ಮಹಾಕೋಪದಿಂದ ಹೇಳ್ತಾ ಇದ್ದಾನೆ, ನಮ್ಮ ತಮ್ಮನ್ನ ಹಿಡಿಂಬನ್ನ ಕೊಂದವನು ಬರಲಿ, ನನ್ನ ಕೈಗೆ ಸಿಗಲಿ ಅಂತ ದೇವತೆಗಳಿಂದ ಪ್ರಾರ್ಥನೆ ಮಾಡ್ತಾ ಇದ್ದೆ. ಆ ದೈವ ಇವತ್ತು ಅನುಗ್ರಹ ಮಾಡ್ತು ನೋಡಪ್ಪ, ಈಗ ಸೇಡಿ ತೀರಿಸ್ಕೊಂಡ್ಬಿಡ್ತೇನೆ ಅಂತ ಹೇಳಿ ಆಗ ಒಂದು ದೊಡ್ಡ ಮರ, ಆ ಮರವನ್ನು ಕಿತ್ತ ಕಿಮ್ಮೀರ ಆ ಮರದಿಂದ ಭೀಮನಿಗೆ ಹೊಡಿತಾ ಇದ್ದಾನೆ. ಅರಸ ಹೇಳುವುದೇನು ಹೋರಿದ ನರೆಗಳಿಗೆ
ಕೊಂಡಾಡಿ ಬರಿಕಿಟ್ಟೊರಸಿ ಹುಡಿಯಲಿ ಹೂಳಿದನು ಕಿಮ್ಮೀರ ದಾನವನ ಬೆರೆಸಿತಿ ವಿಪ್ರೌಘವು ಈ ಮುನಿವರಿಯರು ಈ ಕಾಮಿನಿಯರು ಈ ನೃಪವರನ ಪರಿವಾರವು ಆ ಮಹಾಕಾಮ್ಯಕ ವನಾಂತರವ. ಆಗ ಭೀಮಂದ ಇದರಿಂದ ಹೊಡೆದ್ರೆ ಪರಿಕೆಯಿಂದ ಮದ್ದಾನೆಗೆ ಹೊಡೆದ್ರೆ ಹೇಗೋ ಹಾಗೆ ಇದರಿಂದ ಏನಾದೀತೋ ನಿನ್ಗೆ ಆಯುಧ ಗೀದ ಬೇಕಾದ್ರೆ ಕೊಡ್ತೇನೆ ಕಣೋ, ಬೇಕಾದ್ರೆ ಆದ್ರೆ ಆಯುಧ ಹಿಡ್ಕೊಂಡು ಯುದ್ಧ ಮಾಡು, ಈ ಮರದಿಂದ ಏನಾಗತ್ತೆ ಅಂತಂದ ಅವನು. ಮುಷ್ಟಿದ್ದೆ ಹೊಡೆದು ಬಿಡ್ತೇನೆ ಹಾಗಾರೆ ಅಂತ. ಹೊಡಿಯಪ್ಪ ಮುಷ್ಟಿದ್ದೆ ಹೊಡಿಯಪ್ಪ ಅಂತಂದು ಒಂದು ಸ್ವಲ್ಪ ಹೊತ್ತು ಇರ್ಲಿ ಅಂತ ಏಕ್ದಮ್ ಹೊಡೆದು ಬಿಟ್ರೆ ಅವನಿಗೂ ಒಂಚೂರು ಚಾನ್ಸ್ ಇರ್ಬೇಕೋ ಬೇಡುವ, ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಚಾನ್ಸ್ ಕೊಟ್ಟನಂತ ಭೀಮ, ಹೊಡೆಯೋ ಒಂದೆರಡು ಏಟ ಅಂತ. ಆಮೇಲೆ ಸರಿ ಒಂದೇ ಒಂದು ನಿಮಿಷದಲ್ಲಿ ಅವನನ್ನ ಮುಷ್ಟಿಯಿಂದ ಹಾಡು ಕ್ಯಾಡವೆ ಆ ಧೂಳಿನಲ್ಲಿ ಹೊರಳಾಡಿಸ್ಬಿಟ್ಟ. ಪರ್ವತಾಕಾರನಾಗಿರ್ತಕ್ಕಂಥ ಆ ದೈತ್ಯ ಸತ್ತೋಗ್ಬಿಟ್ಟ. ಭೀಮನಿಗೆ ಈಡೆ ಆ ಕೂಡ್ಲೇನೆ ಅಲ್ಲಿರ್ತಕ್ಕಂಥ ಬ್ರಾಹ್ಮಣರೆಲ್ಲ ಭೀಮನಿಗೆ ಆಶೀರ್ವಾದ ಮಾಡಿದ್ದಾರೆ. ಇನ್ನು ತಂಟೆ ಇಲ್ಲಪ್ಪ, ಸದ್ಯ ಇವ್ ಹೋದ ಇನ್ನು ಅನುಕೂಲ, ನೀವು ಇದ್ದಿದ್ರೆ ನಮ್ಗೆ ತೊಂದ್ರೆ ವಾಸ ಮಾಡೋಕೆ, ಈಗ ನಿರಾಪದವಾಯ್ತು ಅಂತಂದ್ರು. ಆ ಕಾಮ್ಯಕವನ ಅನ್ನೋದು ವಿಸ್ತಾರವಾದ ಅರಣ್ಯ, ಅಲ್ಲಿ ಎಲ್ಲ ಪಣಶಾಲೆ ಹಾಕೊಂಡ್ಬಿಟ್ರಂತೆ. ಎಲ್ಲ ಹೋದವರೆಲ್ಲ ತಮ್ಮ ವಾಸಕ್ಕೆ ಅನುಕೂಲ ಮಾಡ್ಕೊಂಡ್ಬಿಟ್ರು. ರಾಕ್ಷಸನ ಕಾಟ ಇಲ್ಲ, ನಿರುಪದ್ರವವಾಗಿರ್ತಕ್ಕಂತಹ ಸ್ಥಳ ಅಂತ ಹೇಳಿ ಅಲ್ಲಿ ಸುಖವಾಗಿ ಇವರೆಲ್ಲ ಪಣಶಾಲೆ ಮಾಡ್ಕೊಂಡು ವಾಸ ಮಾಡ್ತಾ ಇದ್ದಾರೆ. ಆ ಸಕಲ ಸಾಮ್ರಾಜ್ಯ ಲಕ್ಷ್ಮೀ ವಿಲಾಸದ ಅರಮನೆಗಳನ್ನು ಮರೆಸಿದುದು ಈಶರಭಶಾರ್ದೂಲ ಸೇವಿತ ಘೋರ ಕಾಂತಾರ. ಆ ಸುಧಾ ಕಲಿತಾನ್ನವೇ ಫಲರಾಶಿಯಾದುದು ಗೇಯರಸ ವಿನ್ಯಾಸವೇ ಮಧುಮಕ್ಷಿಕಂ ರಜ ಜಂಬುಕಧ್ವಾನ. ಯದೃಚ್ಛಾಲಾಭ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ. ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಹಾಗಿರ್ಬೇಕಂತೆ ಮನುಷ್ಯ. ಭಗವಂತ ಅವತ್ತು ನಮ್ಗೇನು ಕೊಡ್ತಾನೋ ಅದರಿಂದ ನಾವು ತೃಪ್ತಿ ಪಟ್ಕೋಬೇಕು, ಇಲ್ಲದಕ್ಕೆ ಆಸೆ ಮಾಡಬಾರ್ದು, ಮತ್ಸರವನ್ನು ಕೂಡ ತಾಳಬಾರ್ದು. ಹಾಗೆ ಅವನು ಇರ್ತಾನೋ ಅವನು ಸುಖವನ್ನು ಹೊಂತಾನೆ ಅಂತ ಆ ಗೀತೆಯಲ್ಲಿ ಇದೆ. ಆ ಪ್ರಕಾರವಾಗಿ ನೋಡಿ, ನಿನ್ನೆ ದಿವಸ ಒಳ್ಳೆ ಇಂದ್ರಪ್ರಸ್ಥ ಸಾಮ್ರಾಜ್ಯ ಅದನ್ನ ಅನುಭವಿಸ್ತಾ ಇದ್ರು, ಇವತ್ತದು ಹೋಗಿದೆ. ಇವರು ಇದನ್ನೇನೆ ಈ ಅರಣ್ಯ ಇದೆಯಲ್ಲ, ಸಿಂಹ ಶಾರ್ದೂಲಾದಿಗಳಿಂದ ಸೇವಿತವಾದ ಆ ಘೋರವಾಗಿರ್ತಕ್ಕಂಥ ಅರಣ್ಯ, ಆ ಅರಣ್ಯದಲ್ಲಿರ್ತಕ್ಕಂಥ ಮರಗಳು, ಮರದ ನೆರಳು, ಅದನ್ನೇನೆ ತಮ್ಮ ಸಾಮ್ರಾಜ್ಯ ಅಂತ ಹೇಳಿ ಭಾವಿಸಿದ್ರು ಅಂತ. ಭಾವನೆಯಲ್ಲೇ ವನವಾಸವೇ ನಮ್ಮ ಇಂದ್ರಪ್ರಸ್ಥದ ಸಾಮ್ರಾಜ್ಯ ಅಂತ ಭಾವಿಸಿದ್ರು. ಆಮೇಲೆ ಸರಿ, ಊಟಕ್ಕೆ ಕಾಡಿನಲ್ಲಿ ಸಿಕ್ಕತಕ್ಕಂಥ ಫಲಗಳು, ಗೆಡ್ಡೆ ಗೆಣಸುಗಳು ಇವುಗಳನ್ನೇನೆ ಅಮೃತ ಅನ್ನ ಅಂತ ಭಾವಿಸಿದ್ರು. ರಾಜಧಾನಿಯಲ್ಲಿದ್ದಾಗ ಸಂಗೀತ ಮುಂತಾದ್ದು ವಿನೋದಗಳೆಲ್ಲ ಇತ್ತಲ್ಲ, ಇಲ್ಲಿ ಮಕ್ಷಿಕ ರಜ ಜಂಬುಕ ಧ್ವಾನ ಗೆಯರಸ ವಿನ್ಯಾಸ ಅಂತ. ಇಲ್ಲಿ ಈ ನರಿ ಈ ಇವುಗಳು ಕೂಗಿದೆಯಲ್ಲ, ಇದೇನೆ ನಮಗೆ ಸಂಗೀತ ಅಂತ ಹೇಳಿ ಹಾಗೆ ಭಾವನೆ ಮಾಡಿಕೊಂಡು ವಾಸ ಮಾಡ್ತಾ ಇದ್ದಾರೆ. ದಿನಪ ಕೃಪೆ ಮಾಡಿದನಲೇ ಕಾಂಚನಮಯದ ಭಾಂಡವನು, ದಿನಪ ಕೃಪೆ ಮಾಡಿದನಲೇ ಕಾಂಚನಮಯದ ಭಾಂಡವನು, ಬಳಿಕಾವನಜ ಮುಖಿ ಮಾಡಿದ ಸುಪಾಕದ ಷಡುರಸಾನ್ನದಲ್ಲಿ, ಮುನಿ ಜನಕ್ಕೆ ಪರಿಜನಕ್ಕೆ ಭೂಸುರ ಜನಕ್ಕೆ ತುಷ್ಟಿಯ ಮಾಡಿ, ಮುನಿ ಜನಕ್ಕೆ ಪರಿಜನಕ್ಕೆ ಭೂಸುರ ಜನಕ್ಕೆ ತುಷ್ಟಿಯ ಮಾಡಿ, ಭೂಪತಿ ವನದೊಳಿದ್ದನು ವೀರನಾರಾಯಣನ ಕರುಣದಲ್ಲಿ. ಅಕ್ಷಯ ಪಾತ್ರೆ ದ್ರೌಪದಿ ಸೊಗಸಾಗಿ ಅಡಿಗೆ ಮಾಡ್ತಾಳೆ, ಅದನ್ನು ಇಟ್ಕೊಂಡು ಬಡಿಸ್ತಾ ಇದ್ದಾರೆ. ಏನು ಎಲ್ಲ ಊಟ ಮಾಡಿ ಆ ಪಾಕ ಸುಪಾಕ ಅಂತ ಒಳ್ಳೆ ಪಾಕ ಆ ದ್ರೌಪದಿದು. ಆ ಅನ್ನದಿಂದ ಮುನಿಜನಗಳನ್ನ, ಬ್ರಾಹ್ಮಣರನ್ನ, ಪರಿಜನರನ್ನ, ಪರಿವಾರದವರನ್ನ ತೃಪ್ತಿಪಡಿಸಿ ಈ ಪ್ರಕಾರವಾಗಿ ಎಲ್ಲ ಭಗವಂತನ ಅನುಗ್ರಹದಿಂದ ದೊರಕಿದೆ ಅಂತ ಸಂತೋಷದಿಂದ ವೀರನಾರಾಯಣನ ಧ್ಯಾನ ಮಾಡ್ತಾ ಕಾಮ್ಯಕವನದಲ್ಲಿ ವಾಸ ಮಾಡ್ತಾ ಇದ್ದಾರೆ ಪಾಂಡವರು. ಅರಸ ಕೇಳೈ
ದ್ವಾರಕಾಪುರವರಕ್ಕೆ ಬಂತು ದುವಾರ್ತೆ, ಪೀತಾಂಬರನ ಬಹಳ ಸ್ಥಾನದಲ್ಲಿ ವರ್ತಿಸಿದುದಡಿಗಡಿಗೆ, ಧರೆ ಸಹಿತ ನಿಜ ವಸ್ತುವಾಹನ ಪರಮ ವಿಭವ ಬಿಸುಟು, ಈ ಧರೆ ಸಹಿತ ನಿಜ ವಸ್ತುವಾಹನ ಪರಮ ವಿಭವ ಬಿಸುಟು, ಭಾರಿಯ ಪರಿಭವದಿ ನಟ್ಟಡವಿಯೊಕ್ಕರು ಬಾಂಡು ಸುತರೆಂದು, ದ್ವಾರಕಾಪುರವರಕ್ಕೆ ಬಂದುದು ವಾರ್ತೆ. ಈ ವಾರ್ತೆ ಇದೆಯಲ್ಲ, ಏನು ನಿಮಿಷ ಮಾತ್ರದಲ್ಲಿ ಹಬ್ಬಿಡುತ್ತೆ. ದ್ವಾರಕಾಪಟ್ಟಣ ದೂತರು ಹೋಗಿದ್ರು, ಆ ದೂತರುಗಳು ಆ ವರ್ತಮಾನ ತಂದು ಹಬ್ಬಿಸ್ತಾ ಇದ್ದಾರೆ. ಹೋಯ್ತು, ಪಾಂಡವರು ಸಕಲ ರಾಜ್ಯವನ್ನು ಕಳ್ಕೊಂಡು, ಕೋಶವನ್ನು ಕಳ್ಕೊಂಡು, ತಾಪಸ ವೇಷವನ್ನು ಧರಿಸಿ ಹೆಂಡತಿ ಸಮೇತರಾಗಿ ಕಾಡು ಪಾಲಾದರು ಅಂತ ವರ್ತಮಾನ ಹಬ್ಬಿಡ್ತು. ದ್ವಾರಕಾಪಟ್ಟಣದಲ್ಲೆಲ್ಲ ಹಬ್ಬಿಡ್ತು. ಪೀತಾಂಬರನ ಕೃಷ್ಣನ ಆಸ್ಥಾನದಲ್ಲೂ ಕೂಡ ಆ ದೂತರು ಮುಂದೆ ಹೇಳಿದ್ದಾರೆ, ಜೂಜಾಡಿ ಸೋತು ಸಕಲವನ್ನು ಕಳ್ಕೊಂಡು ಸರ್ವನಾಶ ಮಾಡಿಕೊಂಡು ಪಾಂಡವರು ಕಾಡ್ಪಾಲಾದ್ರು ಅನ್ನೋ ವರ್ತಮಾನನ ತಂದು ಹೇಳೋಣ. ಭಗವಂತ ಕೇಳಿ ತಲೆದೂಗಿದನು, ಕೇಳಿ ತಲೆದೂಗಿದನು, ಮೂಗಿನ ಮೇಲು ಬೆರಳಿನ ಹೊತ್ತದು ಗುಡದ ತೂಳಿದುಬ್ಬೆಯ ನಟ್ಟ ನೋಟದ ನಗ್ಗಿದುತ್ಸವದ, ಹೂಳಿದೂಹೆಯ ಕಿಳಿದ ನೆಗಹಿನ ಹೇಳಲರಿದೆನೆ, ಹುದಿದ ಭಾವದ ಲಾಲಿಸಿದ ನಸುರಾರಿ ದೂತಂ ರಜದ ಭಿನ್ನಭವ. ಬಹಳ ಸಂಕಟವಾಗಿಬಿಡ್ತು. ತನ್ನ ಸೋದರತ್ತೆ ಮಕ್ಕಳು ಎಲ್ಲ ಕಳ್ಕೊಂಡು ಹೋದ್ರಂತೆ, ಕಾಡ್ಪಾಲಾದಂತೆ ಅಂತನ್ನೋಣ. ಆ ಸ್ಥಾನದಲ್ಲಿ ಕೂತಿದ್ದಾನೆ, ದೂತರು ಹೇಳತಕ್ಕ ಮಾತನ್ನ ಕೇಳ್ತಾ ಇದ್ದಾನೆ, ತಲೆದೂಗ್ತಾ ಇದ್ದಾನೆ. ಆ ಪರಮಾತ್ಮನಿಗೆ ಬಹಳ ಸಂಕಟವಾಗಿಬಿಟ್ಟಿದೆ. ಮೂಗಿನ ಮೇಲೆ ಬೆರಳಿಟ್ಕೊಂಡು, ಯಾಕೆಂದ್ರೆ ತಮ್ಮ ಬಂಧುಗಳಿಗಿಂತ ಕಷ್ಟ ಬಂತು ಅಂತಂದಾಗ, ಅಕಟ ಕಪಟದ್ಯೂತದಲ್ಲಿ ನೃಪ ಮುಕುರನುನ್ನತಿ ಮುರಿದುದೇ, ಅಕಟ ಕಪಟದ್ಯೂತದಲ್ಲಿ ನೃಪ ಮುಕುರನುನ್ನತಿ ಮುರಿದುದೇ, ಕೌಲಿಕದಲ್ಲಿ ಕೌರವರು ಕೊಂಡರೆ ಧರ್ಮಜನ ನೆಲನ, ಅಕುಟಿಲರಿಗೆ ಕಿದು ನಿರಾಬಾಧಕರಿಗೆ ಕಿದು, ಅಕುಟಿಲರಿಗೆ ಕಿದು ನಿರಾಬಾಧಕರಿಗೆ ಕಿದು, ಸಕಲ ಸುಜನ ಪ್ರಕರವಂಜರಿಗೆ ಏಕೆನುತ್ತ ಅಸುರಾರಿ ಚಿಂತಿಸಿದ. ಅಯ್ಯೋ, ಇಂಥ ಈ ರೀತಿ ಆಗಿಬಿಡುತ್ತೆ. ನಿಜವಾಗೂ ಕೂಡ ಕಪಟದ್ಯೂತದಲ್ಲಿ ಇಂಥ ದುಸ್ಥಿತಿ ಉಂಟಾಯಿತೆ. ಪಾಂಡವರ ಆ ಮುಕುರದ ಉನ್ನತಿ ಮುರಿದುದೇ, ಏಳಿಗೆ ಎಂಬತಕ್ಕಂಥ ಆ ಕನ್ನಡಿ ಮುರಿದೋಗ್ಬಿಡುತ್ತೆ. ಕೌರವರು ಮೋಸದಿಂದ ಪಾಂಡವರ ಆ ಧನವನ್ನ ರಾಜ್ಯವನ್ನ ಅಪಹರಿಸಿಬಿಟ್ರೆ ಪಾಂಡವರಿಗೆ ಇಂತಹ ಸ್ಥಿತಿ ಬರಬಾರ್ದಾಗಿತ್ತು. ಯಾಕೆಂದ್ರೆ ನಿರಾಬಾಧಿತರು, ಒಬ್ಬರಿಗೆ ತೊಂದರೆ ಕೊಡ್ತಕ್ಕವರಲ್ಲ, ಒಬ್ಬರನ್ನು ನೋಯಿಸ್ತಕ್ಕಂಥವರಲ್ಲ, ಸಕಲ ಸಜ್ಜನರಿಗೂ ಬೇಕಾಗಿರ್ತಕ್ಕಂಥವರು. ಇಂಥ ಮಹಾತ್ಮರಿಗೆ ಇಂಥ ಕಷ್ಟ ಬಂದ್ಬಿಡುತ್ತೆ ಅಂತ ಹೇಳಿ ಆಗ ಪರಮಾತ್ಮ ಇದ್ದಾನೆ. ಬಂಧುಗಳಿಗೆ ಕಷ್ಟ ಬಂದಾಗ ಹೋಗ್ಬಿಟ್ಟು ಅವರ ಯೋಗಕ್ಷೇಮ ವಿಚಾರಿಸ್ತಕ್ಕಂಥದ್ದು ಬಂಧುಗಳ ಕರ್ತವ್ಯ. ಉತ್ಸವೇ ವ್ಯಸನೇ ಚೈವ, ಉತ್ಸವೇ ವ್ಯಸನೇ ಚೈವ ದುರ್ಭಿಕ್ಷೆ ರಾಷ್ಟ್ರ ವಿಪ್ಲವೇ ರಾಜದ್ವಾರೆ ಸ್ಮಶಾನೇ ಚ ಯಸ್ಥಿಷ್ಠತಿ ಸಬಾಂಧವ ಅಂತ ಬಂಧುಗಳ ಕರ್ತವ್ಯ. ಇವನ್ನೇ ಬಂಧು ಅಂತ ಕರಿಬೇಕು. ಉತ್ಸವದಲ್ಲಿ ಯಾವುದಾದ್ರೂ ವಿವಾಹಾದಿ ಮಹೋತ್ಸವಗಳಲ್ಲೂ ನಾವು ಹೋಗಿ ಭಾಗವಹಿಸಬೇಕು. ಉತ್ಸವ ಬಂದಾಗ ಹೇಗೆ ಹೋಗ್ಬೇಕೋ, ವ್ಯಸನ ಬಂದಾಗಲೂ ಹಾಗೆ ಹೋಗಬೇಕು. ದುರ್ಭಿಕ್ಷೆ ಬಂದಾಗ ಹೋಗಬೇಕು. ಒಂದು ರಾಷ್ಟ್ರಕ್ಕೆ ಏನಾದರೂ ತೊಂದರೆ ಉಂಟಾದಾಗ ಆ ಸಂದರ್ಭಗಳಲ್ಲಿ ಹೋಗಿ ಅವರನ್ನ ವಿಚಾರಿಸ್ಕೋಬೇಕು. ಹಾಗೆ ರಾಜದ್ವಾರೆ ಸ್ಮಶಾನೇಚ, ರಾಜದ್ವಾರದಲ್ಲಿ ಪೊಲೀಸ್ ಕೇಸ್ ಹಾಕಿ ಹಿಡ್ಕೊಂಡು ಹೋದ್ರು ಅಂತ ಹೇಳ್ತಾರೆ ನೆಂಟರನ್ನ. ಏನಾಯ್ತು ಅಂತ ಹೋಗಿ ಜಾಮೀನಾಗಿ ಬಿಡಿಸ್ಕೊಂಡು ಬರಬೇಕು. ಹಾಗೆ ಸ್ಮಶಾನಕ್ಕೂ ಹೋಗಬೇಕು ಅಂತ ಹೀಗಿದೆ. ಹೀಗಿರ್ತಕ್ಕವನೇ ನಿಜವಾದ ಬಂಧು ಅಂತ ಹೇಳಿ ಹೇಳ್ತಾರೆ. ಸೋದರತ್ತೆ ಮಕ್ಕಳಿಗೆ ಇಂಥ ದುಸ್ಥಿತಿ ಉಂಟಾಯಿತೆ ಅಂತ ಹೇಳಿ ಆಗ ಪರಮಾತ್ಮ